ಇವತ್ತಿನ ದಿನ ರೂಪಾಯಿ ಮೌಲ್ಯ ಇಡೀ ದೇಶಾದ್ಯಂತ ಆರ್ಥಿಕ ಬಿಕ್ಕಟ್ಟನ್ನು ತಂದಿಟ್ಟಿದೆ ಅಂತ ಹೇಳ್ಬೋದು. ಮಾನ್ಯ ನರೇಂದ್ರ ಮೋದಿ ಅವರು 2013 ಮತ್ತು 14 ರಾಜ್ಕೋಟದಲ್ಲಿ ಒಂದು ಭಾಷಣ ಮಾಡ್ತಾರೆ. ಅವತ್ತಿನ ಸರ್ಕಾರ 63 ಪಾಯಿಂಟ್ ಸಮಥಿಂಗ್ ಇದ್ದಂಥ ಒಂದು ರೂಪಾಯಿ ಮೌಲ್ಯವನ್ನ ಡೆತ್ ಬೆಡ್ ಅಲ್ಲಿ ಸರ್ಕಾರ ಇದೆ, ಸರ್ಕಾರದ ಒಂದು ರೂಪಾಯಿ ಮೌಲ್ಯ ಕುಸಿತ ಆಗಿದೆ ಅಂತ ಮಾತಾಡಿದಂಥ ನರೇಂದ್ರ ಮೋದಿ ಅವರು ಇವತ್ತಿನ ದಿನ ಒಂದು ಶತಕದ ಗಡಿಯನ್ನು ದಾಟಿಸುವಂಥ ಲೆಕ್ಕದಲ್ಲಿ ರೂಪಾಯಿದ ಮೌಲ್ಯವನ್ನ ಮಹಾ ಕುಸಿತವನ್ನು ಕಂಡಿದೆ ಅಂತ ಹೇಳ್ಬೋದು. ಇವತ್ತಿನ ದಿನ ಇದಕ್ಕೆ ಪೂರಕವಾಗಿ ಚಕ್ರವರ್ತಿ ಸುಲಿಬೆಲೆ ಅವರು ಅಚ್ಚೇ ದಿನ ಬರುತ್ತೆ, ನಿಮ್ಮ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ, ಚಿನ್ನದ ರಸ್ತೆಯನ್ನು ಮಾಡ್ತೀವಿ, ನೀವು ಮನೆಯಿಂದ ಕಾಲಿಟ್ಟರೆ ಚಿನ್ನದ ರಸ್ತೆ ಮೇಲೆ ಕಾಲಿಡ್ತೀವಿ ಅಂತ ಹೇಳಿದಂಥ ಆ ವಿಶ್ವಗುರುವಿನ ಮುಖವಾಡ ಇವತ್ತಿನ ದಿನ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಇದೇ ರೀತಿ ರೂಪಾಯಿದ ಮೌಲ್ಯ ಮುಂದುವರೆದರೆ ಡೀಸೆಲು, ಪೆಟ್ರೋಲು, ದಿನಬಳಕೆಯ ವಸ್ತುಗಳು ಗಗನಕ್ಕೇರಿ ಜನಸಾಮಾನ್ಯರ ಜೀವನ ನಡೆಸೋದು ಭಾಳ ಕಷ್ಟಕರ ಸಂಗತಿ ಆಗ್ತಾ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ಎಲ್ಲ ವಿಚಾರಗಳನ್ನು ಭಾರತ ಒಂದು ರೂಪಾಯಿ ಮೌಲ್ಯ ಕುಸಿತದ ವಿಚಾರವನ್ನು ನೋಡಿದರೆ ನಮ್ಮ ದೇಶದ ಆರ್ಥಿಕತೆ, ನಿರ್ಮಲಾ ಸೀತಾರಾಮನ್ ಅವರ ಒಂದು ಬಜೆಟ್ಗಳು ಕೂಡ ಇವತ್ತು ನೀರು ಪಾಲಾಗಿದ್ದಾವೆ ಅಂತ ಇವತ್ತು ನಾವು ಹೇಳಬೇಕಾಗ್ತಾ ಇದೆ. ಆದ್ದರಿಂದ ವಿಶ್ವಗುರು ಇವತ್ತಾದರೂ ಎಚ್ಚೆತ್ತುಕೊಳ್ಬೇಕು. ವಿಶ್ವಗುರು ಬರೇ ಭಾಷಣ ಮತ್ತು ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ವಿಶ್ವಗುರು ಆಗೋದಕ್ಕಿಂತ ನಿಜವಾದ ಆರ್ಥಿಕತೆಯನ್ನು ದೇಶಕ್ಕೆ ತಂದು ಕೊಟ್ಟು ದೇಶವನ್ನು ಒಂದು ಔದ್ಯೋಗೀಕರಣ ಕ್ರಾಂತಿ ಮಾಡಿದಾಗ ಮಾತ್ರ ಏನಾರ ಕುಸಿತದ ಒಂದು ಇಫೆಕ್ಟ್ ನಮ್ಗೆ ಆಗೋಲ್ಲ ಅಂತ ಇವತ್ತಿನ ಹೇಳ್ತಾ ಇದ್ದೇನೆ ನಾನು.